ಮಹಿಳೆಯರ ರಕ್ಷಣೆ ಹಾಗೂ ಸಾಂತ್ವನಕ್ಕಾಗಿ ಕಾರ್ಯನಿರ್ವಹಿಸುವ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಹಸ್ತಕ್ಷೇಪ ಇರಬಾರದು ಎಂದು ಸಾಮಾಜಿಕ ಕಾರ್ಯಕರ್ತೆ ರಮಿತಾ ಸೂರ್ಯವಂಶಿ ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಕಳದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೌನ್ಸೆಲಿಂಗ್ ಸಿಬ್ಬಂದಿ ನೇಮಕ ಹಾಗೂ ಕೇಂದ್ರದ ಆಡಳಿತದಲ್ಲಿ ಯಾವುದೇ ಸಂಘಟನೆ ಅಥವಾ ವ್ಯಕ್ತಿಯ ಪ್ರಭಾವ ಇರಬಾರದು. ಕೌನ್ಸೆಲಿಂಗ್ ಅನ್ನು ಸರ್ಕಾರದಿಂದ ನೇಮಕಗೊಂಡು ಅರ್ಹ ಸಿಬ್ಬಂದಿಗಳಿಂದಲೇ ನಡೆಸಬೇಕು. ಸಾಂತ್ವನ ಕೇಂದ್ರದ ಸಿಬ್ಬಂದಿ ಆಯ್ಕೆಯಲ್ಲಿಯೂ ಮಹಿಳಾ ಒಕ್ಕೂಟದ ಹಸ್ತಕ್ಷೇಪ ಅವಕಾಶ ನೀಡಲೇಬಾರದು ಎಂದು ಹೇಳಿದರು. ಕೇಂದ್ರದಲ್ಲಿ ಅಧ್ಯಕ್ಷರೇ ಪ್ರಕರಣಗಳ ಕೌನ್ಸಿಲಿಂಗ್ನಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ. ಈ ಪದ್ಧತಿಗೆ ಅವಕಾಶ ಕೊಡಬಾರದು. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಿಡಿಪಿಒ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಮಿತಾ ಸೂರ್ಯವಂಶಿ ಕಾರ್ಕಳ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಹಲವಾರು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂಥದ್ದು. ಹೆಚ್ಚಾಗಿ ಹೆಣ್ಣು ಮಕ್ಕಳ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳಾಗ್ತವೆ. ಇವತ್ತಿನ ಪ್ರೆಸ್ ಮೀಟ್ಗಳ ಉದ್ದೇಶ ಕೂಡ ಅದೇ. ಕಾರ್ಕಳದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟ ಅಧ್ಯಕ್ಷರ ಹಸ್ತಕ್ಷೇಪ. ಇದರ ಬಗ್ಗೆ ಮಾತಾಡುವಾಗ ಮೊದಲಿದ್ದಾಗಿ ನಾನು ಮಹಿಳಾ ಒಕ್ಕೂಟ ಮತ್ತು ಮಹಿಳಾ ಸಾಂತ್ವನ ಹೇಳಿದ್ರೆ ಏನು ಅಂತ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೇನೆ. ಸಮಾಜದಲ್ಲಿ ವರದಕ್ಷಿಣೆ ಅಥವಾ ಅತ್ಯಾಚಾರ, ಲೈಂಗಿಕ ಕ್ರಿಯೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಥವಾ ಸಮಸ್ಯೆಗಳಾದಾಗ ಮಹಿಳೆಯರು ತಮ್ಮ ನೋವುಗಳನ್ನು ಹೇಳಬೇಕು ಅಂತ ಹೇಳುವ ಕಾರಣಕ್ಕೆ ಕರ್ನಾಟಕ ಸರ್ಕಾರ 2001ರಂದು ಈ ಮಹಿಳಾ ಸಾಂತ್ವನ ಕೇಂದ್ರವನ್ನು ಪ್ರಾರಂಭ ಮಾಡ್ತದೆ. ಇದು ಯಾವ ರೀತಿಯಲ್ಲಿ ನಡೀಬೇಕು ಹೇಳಿದ್ರೆ ನೇರವಾಗಿ ಸರ್ಕಾರದಿಂದ ನಡೆಯುವಂಥದ್ದಲ್ಲ, ಒಂದು NGO ಮುಖಾಂತರ ನಡೆಯುವಂಥದ್ದು. ಕಾರ್ಕಳಕ್ಕೆ 2012ರಲ್ಲಿ ಜಯಲಕ್ಷ್ಮಿ ಅಂತ ಹೇಳುವ ಒಬ್ರು ಸಿಡಿ ಆಫೀಸರ್ ಇರ್ತಾರೆ. ಅವರ ನೇತೃತ್ವದಲ್ಲಿ ಅವಾಗ ಸುಮಾಜಿ ಅಂತ ಹೇಳುವವರು ಮಹಿಳಾ ಒಕ್ಕೂಟದ ಅಧ್ಯಕ್ಷರು. ಇವರ ಮುಖಾಂತರ ಕಾರ್ಕಳಕ್ಕೆ ಮಹಿಳಾ ಸಾಂತ್ವನ ಕೇಂದ್ರ ಬರ್ತದೆ. ಮಹಿಳಾ ಸಾಂತ್ವನ ಕೇಂದ್ರದ ಉದ್ದೇಶ, ಮಹಿಳಾ ಒಕ್ಕೂಟದ ಉದ್ದೇಶ ಏನು ಹೇಳಿದ್ರೆ, ಇಡೀ ಕಾರ್ಕಳ ತಾಲೂಕಿನಲ್ಲಿ, ಒಂದು ತಾಲೂಕಿನಲ್ಲಿ ಯಾವುದೆಲ್ಲ ಮಹಿಳಾ ಸಂಘಟನೆಗಳಿದೆ, ಸ್ತ್ರೀ ಶಕ್ತಿ ಇದೆ, ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಿಂಗಳಿಗೊಮ್ಮೆ ಸೇರುವಂಥದ್ದು ಅಥವಾ ಏನಾದರೂ ಚಟುವಟಿಕೆಗಳನ್ನು ಮಾಡುವಂಥದ್ದು. ಒಂದು ಮಿನಿಮಮ್ ಫೀಸ್ ಇಟ್ಟುಕೊಂಡು ಮಾಡ್ತಾರೆ. ಇವರ ಮುಖಾಂತರ ಕಾರ್ಕಳಕ್ಕೆ ಬಂದ ಮೇಲೆ ಮಹಿಳಾ ಒಕ್ಕೂಟದ ಅಂಡರಲ್ಲಿ ಸಾಂತ್ವನ ಕೇಂದ್ರ ನಡೀತಾ ಇರ್ತಾರೆ. ಇವರಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ಸ್ ಅನ್ನು ನಾನು ನಿಮಗೆ ಅಜೆಂಡಾದಲ್ಲಿ ಕಳಿಸಿದ್ದೇನೆ. ಆದ್ರೂ ಒಂದು ನೆಪಕ್ಕಾಗಿ ಈಗ ಹೇಳ್ತಾ ಇದ್ದೇನೆ, ಸ್ವಂತ ಕಟ್ಟಡ ಇರಬೇಕು, ಇಲ್ಲದ್ರೆ ಬಾಡಿಗೆ ಕಟ್ಕೊಳ್ಳುವಷ್ಟು ಕೆಪಾಸಿಟಿ ಅವರಿಗೆ ಇರಬೇಕು. ಇಲ್ಲಿ MSW ಆಗಿರುವಂತಹ ಒಂದು ಸ್ಟಾಫ್ ಮತ್ತು ಡಿಗ್ರಿ ಆಗಿರುವ 2 ಸ್ಟಾಫ್ ಇರಬೇಕು. ಕಂಪಲ್ಸರಿ 24 ಗಂಟೆ ಈ ಸಾಂತ್ವನ ಕೇಂದ್ರ ತೆರೆದಿರಬೇಕು. ಇದು ನಾವು ಗಮನವಿಟ್ಟು ನೋಡ್ಕೊಳ್ಬೇಕು. ಈಗ ನಮ್ಮ ವಿಷಯ ಏನು ಹೇಳಿದ್ರೆ, ಕಾರ್ಕಳದಲ್ಲಿ ಪ್ರಸ್ತುತವಾಗಿ ಸಾಂತ್ವನ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರ ಹಸ್ತಕ್ಷೇಪ ಆಗ್ತಾ ಇದೆ. ಇದು ಇವಾಗಲ್ಲ, ಸಾಧಾರಣ 8 ವರ್ಷದಿಂದ ಕೂಡ ಯಾವಾಗ ಈಗಿನ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ, ಆ ಅಧ್ಯಕ್ಷರು ಎಲ್ಲಾ ಕೇಸ್ಗಳಲ್ಲಿ ತಾನೇ ಹ್ಯಾಂಡಲ್ ಮಾಡುವಂಥದ್ದು. ನಿಜವಾಗಿ ಹ್ಯಾಂಡಲ್ ಮಾಡಬೇಕಾದದ್ದು MSW ಆಗಿರುವಂತಹ ಒಂದು ಸ್ಟಾಫ್. ಈಗ ಹ್ಯಾಂಡಲ್ ಮಾಡ್ತಾ ಇರೋದು 2ನೇ ತರಗತಿ ಆಗಿರುವಂತಹ ಒಬ್ಬರು ಅಧ್ಯಕ್ಷರು. 2ನೇ ತರಗತಿಯಲ್ಲಿ MSW ಇದು 2-3 ಕೇಸ್ಗಳಲ್ಲಿ ನಾವು ಪ್ರೆಸ್ ರಿಪೋರ್ಟ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಸಿಡಿಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಆದ್ರೂ ಕೂಡ ಇದು ಏನೋ ತನಿಖೆಗೆ ಬರದೇ ಇದ್ದಾಗ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿ ಅವರು ಕರೆದು ಅವರಿಗೆ ಮಾಹಿತಿಗಳನ್ನು ಹೇಳಿದ್ದಾರೆ, ನೀವು ಆ ತರ ಮಾಡಬಾರ್ದು ಅಂತ. ಆದ್ರೂ ಕೂಡ ಇದು ಬದಲಾವಣೆಗಳಾಗ್ತಾ ಇಲ್ಲ. KM ಖಲೀಲ್, V4 ನ್ಯೂಸ್, ಕಾರ್ಕಳ.